ಲೈನ್ ಮ್ಯಾನ್ ಬೇಜವಾಬ್ದಾರಿ ಗುತ್ತಿಗೆದಾರ ಕೆಲಸಗಾರ ಈಗ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಮರ ಕಡಿಯಲು ಹತ್ತಿದ್ದಂತಹ ಸುಭಾಷ್ ಎಲ್ಸಿ ಆಗಿದೆ ಅಂತ ಸ್ಥಳದಿಂದ ಹೋಗಿದ್ದಂತಹ ಲೈನ್ ಮ್ಯಾನ್ ಅಶೋಕ್ ಅವರು ಈ ಒಂದು ಬೇಜವಾಬ್ದಾರಿತನದಿಂದ ಈಗ ಕಂಬ ಹತ್ತಿದ್ದಂತಹ ಸುಭಾಷ್ಗೆ ಕರೆಂಟ್ ತಗುಲಿದೆ. ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯೆಯೇ ಸುಭಾಷ್ ಸಾವನ್ನಪ್ಪಿದ್ದಾರೆ. ಸುಭಾಷ್ ಸಾವಿನ ಬಗ್ಗೆ ಬೆಸ್ಕಾಂಗೆ ತಿಳಿಸಿದ ಸಹೋದ್ಯೋಗಿಗಳು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಬೆಸ್ಕಾಂನ ಸಿಬ್ಬಂದಿಗಳು. ಲೈನ್ ಮ್ಯಾನ್ ಬೇಜವಾಬ್ದಾರಿತನ ಗುತ್ತಿಗೆ ಕೆಲಸಗಾರ ಈಗ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ನಾವು ಕರೆಂಟ್ ಹೋಯ್ತಲ್ಲ ಸಡನ್ ಆಗಿ ಆಚೆ ಬಂದು ಕಿರಿಸ್ತಾ ಇದ್ರಂತ ಬಂದ್ರೆ ನೋಡಿದ್ರೆ ಇಷ್ಟಲ್ಲಿ ಆಗಿತ್ತು. ಪಲ್ಸ್ ಲೈಟ್ ಆಗಿದೆ ಅಂತವ್ರೆ ಏನ್ ಮಾಡ್ತಾರ ಒಂದ್ಸಲ ಅಂತ ಬಾಯಿ ತೆಗ್ದ ಅಷ್ಟೇ ಇಳಿಸೋವಾಗ. ಕೆಳಗೆ ಏನ್ ಬಿದ್ದಿಲ್ಲ, ಕೆಳಗ್ ಬಿದ್ರ ಆರು ತಿಂಗಳಿಗೊಮ್ಮೆ ಹೆಲ್ತ್ ಚೆಕಪ್ ಮಾಡಿಸುತ್ತೇವೆ. ನಮಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಆದ್ರೆ ಬೆಸ್ಕಾಂನವರು ಹಾರ್ಟ್ ಅಟ್ಯಾಕ್ ಅಂತಿದ್ದಾರೆ. ನನ್ನ ಕಣ್ಣಾರೆ ಕರೆಂಟ್ ಹೊಡೆದಿದ್ದನ್ನ ನಾನೇ ನೋಡಿದ್ದೇನೆ. ಬೆಸ್ಕಾಂ ಸಿಬ್ಬಂದಿಗಳು ಸುಳ್ಳು ಹೇಳುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ನಮಗೆ ಯಾವುದೇ ಸೇಫ್ಟಿ ಕೊಟ್ಟಿಲ್ಲ, ಹೆಲ್ಮೆಟ್ ಕೊಟ್ಟಿದ್ದಾರೆ ಅಷ್ಟೇ ಅಂತ ಈಗ ಹೇಳಿರುವಂತದ್ದು. ಗುತ್ತಿಗೆ ಆಧಾರದ ನೌಕರರಿಗೆ ಇನ್ಶೂರೆನ್ಸ್ ಮಾಡಿಸಿ ಅಂತ ಕೇಳಿದ್ವಿ, ಆದ್ರೆ ಇಲ್ಲಿಯವರೆಗೆ ಯಾವುದೇ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಕಿಡಿಕಾರುತ್ತಿದ್ದಾರೆ. ಇದೀಗ 6 ತಿಂಗಳಿಗೊಮ್ಮೆ ಹೆಲ್ತ್ ಚೆಕಪ್ ಅನ್ನ ನಾವು ಮಾಡಿಸ್ತೀವಿ, ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಆದ್ರೆ ಬೆಸ್ಕಾಂನವರು ಹಾರ್ಟ್ ಅಟ್ಯಾಕ್ ಅಂತಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆ ನೀಡಿರುವಂತದ್ದು. ಈಗ ಬೆಸ್ಕಾಂ ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ನನ್ನ ಕಣ್ಣೆದುರೇ ಕರೆಂಟ್ ಹೊಡೆದಿದ್ದನ್ನ ನಾನೇ ನೋಡಿದ್ದೇನೆ, ಆದ್ರೆ ಇವರು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ, ಸುಳ್ಳು ಸುದ್ದಿಯನ್ನ ಹೇಳ್ತಿದ್ದಾರೆ. ಅವರು ಎಷ್ಟು ವರ್ಷದಿಂದ ಕೆಲಸ ಒಂದು ವರ್ಷದಿಂದ ಕೆಲಸ ಮಾಡ್ತಾರೆ. ನಿಮ್ಗೆ ಇನ್ಶೂರೆನ್ಸ್ ಏನಾದ್ರು? ಇಲ್ಲಿವರೆಗೂ ಇನ್ಶೂರೆನ್ಸ್ ಎಲ್ಲ ಏನು ಮಾಡಿಸಿಲ್ಲ. ಇದನ್ನ ನೀವು ಕೇಳಿಲ್ವಾ? 4 ವರ್ಷದಿಂದ ನೀವು ಇನ್ಶೂರೆನ್ಸ್ ಇಲ್ದಲ್ಲ ಕೆಲಸ ಮಾಡ್ತಿದ್ದೀರಾ. ಇವಾಗ ನೀವೇನಾದ್ರೂ ಡೆತ್ ಆಯ್ತು ಅಂದ್ರೆ ಅನಾವಶ್ಯವಾಗಿ ಅವ್ರು ಏನಾದ್ರು ಇದು ಮಾಡ್ತಾರ? ಈಗ ಪುರುಷೋತ್ತಮ ಅವ್ರು ಅಲ್ಲಿದ್ದಾರೆ. ಈಗ ಬರ್ತಿದ್ದೀನಿ ನಿಮ್ಗೆ. ಈಗ ಮತ್ತೆ ಇನ್ನೊಂದು, ನಿಮ್ಗೆ ಸೇಫ್ಟಿಗೆ ಏನೇನೆಲ್ಲ ಕೊಟ್ಟಿದ್ದಾರೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಈಗಾಗಲೇ ಒಬ್ಬ ವ್ಯಕ್ತಿ ಈಗ ಸಾವನ್ನಪ್ಪಿರುವಂತದ್ದು. ಬೆಸ್ಕಾಂ ಅಧಿಕಾರಿಯ ವಿರುದ್ಧ ಈಗ ಕೇಳಿ ಬಂದಿರುವ ಆಕ್ರೋಶ ಏನು? ಏನು ಒಂದು ಸುಭಾಷ್ ಅನ್ನೋ ಒಬ್ಬ ಯುವಕನ ಹತ್ಯೆ ಇನ್ನೊಂದು ದುರ್ಘಟನೆ ನಡೆದಿದೆ. ಈ ಒಂದು ದುರ್ಘಟನೆಯಲ್ಲಿ ಏನೊಂದು ಕರೆಂಟ್ ಕಂಬ ಹತ್ತಿರ್ತಾನೆ, ಏನೊಂದು ಮರ ಕಡ್ಲಿಕ್ಕೆ ಅಲ್ಲೊಂದು ಲೈನ್ ಕ್ಲಿಯರ್ ತಗೊಂಡಿದೀವಿ ಅಂತ ಏನು ಲೈನ್ ಮ್ಯಾನ್ ಕೂಡ ಹೇಳಿರುವಂತದ್ದು. ಆ ಸಂದರ್ಭದಲ್ಲಿ ಇವರು ಮರ ಕಡಿಯೋಕೆ ಮುಂದಾಗ್ತಾರೆ. ಆ ಒಂದು ಮರ ಮತ್ತೊಂದು 11 kV ಲೈನ್ಗೆ ಟಚ್ ಆದಂತಹ ಸಂದರ್ಭದಲ್ಲಿ ಕರೆಂಟ್ ಪಾಸ್ ಆಗಿದೆ ಅನ್ನೋ ಮಾಹಿತಿಯನ್ನ ಜೊತೆಗಿದ್ದವರು ಕೊಟ್ಟಿರುವಂತದ್ದು ಗಂಗಾ. ಆದ್ರೆ ಇಲ್ಲಿ ಏನು ಈ ಒಂದು AE ಆಗಿರ್ಬೋದು, ಇನ್ನು ಏನ್ ಗುತ್ತಿಗೆದಾರರು ಅಂದ್ರೆ ಏನ್ ಗುತ್ತಿಗೆದಾರ ಇದ್ದಾನೆ ಅವ್ರ ಕಡೆಯವರು ಏನೊಂದು ಬಳಿ ಬಂದಂತಹ ಸಂದರ್ಭದಲ್ಲಿ ಏನು ಜೊತೆಗಿದ್ದವ್ರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಯಾವುದೇ ಏನೊಂದು ತಗೊಂಡಾಗ ಅವ್ರು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಕೂಡ ಮಾಡಿರಲ್ಲ ಯಾರು
AEE ಆಗಿರ್ಬೋದು ಪ್ರತಿಯೊಬ್ರು ಕೂಡ ಆ ಬಳಿಕ ಏನು ಹೋಗಿ ಅಲ್ಲಿ ಆ ಬಳಿಕ ಸಾವಾಗಿರುವಂತದ್ದು ತಿಳಿದ ತಕ್ಷಣ ಅವರೊಂದು ಗೋಳಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗಿದ್ದವರು ಕೂಡ ನಮ್ಗೆ ಈ ತರ ಯಾವ್ದು ನಮ್ಗೆ ಇದ್ರಿಂದ ಏನು ಆಗ್ತಿಲ್ಲ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಿದ್ದಾರೆ, ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸ್ತಿದ್ದಾರೆ, ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದಾರೆ. ಆದ್ರೆ ಈವರೆಗೂ 6 ತಿಂಗಳಿಗೊಮ್ಮೆ ಹೆಲ್ತ್ ಚೆಕಪ್ ಕೂಡ ನಾವು ಮಾಡಿಸ್ತೀವಿ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ನಮ್ಗೆ. ಆದ್ರೆ ಇವ್ರು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಿದ್ರು, ಹಾರ್ಟ್ ಅಟ್ಯಾಕ್ ಆಗಿರೋಕ್ ಚಾನ್ಸೇ ಇಲ್ಲ ಅಂತ ಇವ್ರು ಜೊತೆಗಿದ್ದವ್ರು ಕೂಡ ಹೇಳ್ತಿರೋದು. ಅದಾದ್ಮೇಲೆ ಏನೊಂದು ಒಂದು ಪ್ರೊಟೆಕ್ಷನ್ ಇರ್ಬೇಕು. ಅದ್ರದ್ದು ಆ ಒಂದು ಲೈನ್ ಕ್ಲಿಯರ್ ತಗೊಂಡಂತ ಸಂದರ್ಭದಲ್ಲಿ ಇವ್ರು ಕಂಬದ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಆ ಒಂದು ಲೈನ್ ಮ್ಯಾನ್ ಏನ್ ಜೊತೆಗಿದ್ದವರು ಅಲ್ಲೇ ಇರ್ಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ಆ ಒಂದು ಸ್ಥಳದಲ್ಲಿ ಇರ್ಲಿಲ್ಲ. ಲೈನ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಆ ಕಾಲ್ ಕಿತ್ತಂತ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರುವಂತದ್ದು. ಈ ದುರ್ಘಟನೆ ನಡೆದಾಗ ಅಲ್ಲಿನ ಸಡನ್ ಆಗಿ ಅವರು ಒಂದು ಪ್ರಯತ್ನ ಕೂಡ ಪಟ್ಟಿದ್ದಾರೆ ಜೊತೆಗಿದ್ದವರು, ಅವ್ರಿಗೆ ಏನು ಒಂದು CPR ಮಾಡೋ ರೀತಿಯಾದಂತಹ ಒಂದು ಮಾಡಿರ್ಬೋದು. ಬಟ್ ಆದ್ರೆ ಆ ಒಂದು ಸಂದರ್ಭದಲ್ಲಿ ವಾಮಿಟ್ ಕೂಡ ಮಾಡಿದ್ರಂತೆ ಆ ಲೈಟ್ ಕಂಬದ ಮೇಲ್ಗಡೆನೆ. ಆ ಒಂದು ಇಳಿಸ್ಲಿಕ್ಕೂ ತುಂಬಾ ಕಷ್ಟಪಟ್ಟಿದ್ದಾರೆ ಜೊತೆಗಿದ್ದವರು. ಆ ಒಂದು ಸ್ವಲ್ಪ ವಾಮಿಟ್ ಮಾಡಿದಾಗ ನಾರ್ಮಲ್ ಆಗಿ ಇವ್ರಿಗೆ ಗೊತ್ತಾಗಿದೆ ಏನೋ ಬದುಕಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಹಾಸ್ಪಿಟಲ್ ಮಾರ್ಗ ಮಧ್ಯೆ ಒಂದು ಡೆತ್ ಆಗಿರುವಂತದ್ದು. ಈ ಡೆತ್ ಆದ್ಮೇಲೆ ಅವರು ಆ ಒಂದು ಮಾಹಿತಿ ಅಂದ್ರೆ ಡೆತ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಯಾರು ಕೂಡ ಇವ್ರ ಜೊತೆಗಿದ್ದವ್ರಿಗೆ ಕೊಟ್ಟಿರ್ಲಿಲ್ಲ. ಆ ಒಂದು ವಿಚಾರದಲ್ಲೂ ಕೂಡ ಆಕ್ರೋಶ ಹೊರ ಹಾಕ್ತಿರುವಂತದ್ದು ಜೊತೆಗಿದ್ದವರು. ಅದ್ರ ಜೊತೆಗೆ ಅವರು ಏನು ಅವರ ಏನಾದ್ರು ಪೇರೆಂಟ್ಸ್ ಇದ್ರು ಅವ್ರು ಕೂಡ ಏನೊಂದು ಹೊಸಪೇಟೆ, ವಿಜಯನಗರದ ಹೊಸಪೇಟೆಯಿಂದ ಬರ್ಬೇಕಾಗಿರುತ್ತೆ, ತಡರಾತ್ರಿವರೆಗೂ ಇದು ಮಾಡಿದ. ಇನ್ನು ಇವತ್ತು ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಪೋಸ್ಟ್ ಮಾರ್ಟಮ್ ಬಳಿಕ ಮತ್ತಷ್ಟು ಇದು ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಗಳು ಗೊತ್ತಾಗುತ್ತೆ ಗಂಗಾ. ಎಸ್, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ.